ಇವತ್ತೊಂದು ನೇರ ಪ್ರಶ್ನೆ ಇದೆ ನಮ್ಮ ಬಿಜೆಪಿದವರಿಗೆ. ಇವರು ನಿಮ್ ಕ್ಯಾಂಡಿಡೇಟ ಇಲ್ಲ ಹೇಳಿ, ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ. ಕಾಂಗ್ರೆಸ್ ಕೇಳಲಿ ಅವ್ನಿಗೆ 44 ಕೇಸ್ ಕೇಳತ್ತ ಮಣಿಕಂಡ್ರ ಅಂತ ಹೇಳಿ ಖರ್ಗೆ ಕಡೆ ಮಾಡ್ತಾರಣ. ಅದನ್ನ ನಾವೇನೋ ಮಾಡಲ್ಲ. ಖರ್ಗೆ ಕಡೆಯಲ್ಲಿ ಕೇಳಿ ಅವ್ರೆಲ್ಲ ಫೋನ್ ನಂಬರ್ ಕೊಡ. ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದ್ದೀನಿ. ಅವ್ರಿಗೆ ಕೇಳ್ತಾರೆ ನಮ್ಮ ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ ಯಾರಿಗೆ ಹೆಂಡ್ರ ಮಕ್ಕಳಣ ಯಾರ ಹೆಸರು ತಗೊಂಡು ಈಗ ನಾನು ಖರ್ಗೆ ಅವ್ರದಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ ಖರ್ಗೆ ಅವ್ರದ್ದು ನಂಬರ್ ಇದ್ರೆ ನಾ ಬಾಯಿ ಬಂದಾಗ ಮೊಬೈಲ್ದಾಗೆ ಬೈತಿದ್ದೆ ಅಂತ ಹೇಳ್ತೀನಿ ನಮಗೆ. ಕಾಂಗ್ರೆಸ್ ಅದನ್ನ ಮತ್ತೆ ಎಷ್ಟು ಕೇಸ್ ಹೇಳ ಕಾಂಗ್ರೆಸ್ ಕೇಳಲಿ ಅವ್ನಿಗೆ 44 ಕೇಸ್. ಇದ್ಯಾರ್ದ್ರಿ ಇದು ವಾಯ್ಸು? ಇದ್ರ ಬಗ್ಗೆ ಈ ವಾಯ್ಸು ನಿಮ್ಮ ಮಣಿಕಂಠ ರಾಠೋಡ್ ಅಂತ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ. ಮೊನ್ನೆ ತನಕನೂ ಜೈಲಿನಲ್ಲಿ ಇದು ಬಂದ. ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು? 20-30 ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು? ನಾವಲ್ಲ, ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು, ನಿಮ್ಮ ಸರ್ಕಾರದಲ್ಲಿದ್ದಾಗ ಹಾಕಿರೋದು. ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮ್ಗೆ? ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನ್ ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮ್ಗೆ? ಆಮೇಲೆ ಪದೇ ಪದೇ ಏನಾಗ್ತಾ ಇದೆ, ಇದನ್ನ ಕಲಬುರಗಿ ರಿಪಬ್ಲಿಕ್ ಆಗಿದೆ, ನಿಜಾಮರ ಆಳ್ವಿಕೆ ಇದೆ, ರಜಾಕರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನೋ ಬಿಜೆಪಿಯವರು ಹತಾಶರಾಗ್ಬಿಟ್ಟಿದ್ದಾರೆ. ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ತೋರಿಸಿ, ಒಂದು ಪುರಾವೆ ತೋರಿಸಿ.